ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಜಯಶಂಕರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಮ್ಮ ಕೂದಲು ಚೆನ್ನಾಗಿ ಬೆಳಿಬೇಕು, ಯಾವುದೇ ರೀತಿ ಹೇರ್ ಫಾಲ್ ಸಮಸ್ಯೆ ಇಲ್ಲದೆ, ಕೂದಲು ಉದುರೋ ಸಮಸ್ಯೆ ಇಲ್ಲದೆ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ. ಪ್ರತಿಯೊಬ್ಬರಿಗೂ ನಮ್ಮ ಕೂದಲ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಚೆನ್ನಾಗಿ ಬೆಳಿಬೇಕು, ಉದ್ದಕ್ಕಿರಬೇಕು ನಮ್ಮ ಕೂದಲು ಅಂತ ಆಸೆ ಇದ್ದೇ ಇರುತ್ತೆ. ಆದರೆ ಇತ್ತೀಚೆಗೆ ಹೇರ್ ಫಾಲ್ ಸಮಸ್ಯೆಗಳು ಜಾಸ್ತಿ ಆಗಿಬಿಟ್ಟಿದೆ, ಗ್ರೇ ಹೇರ್ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಏನು ಮಾಡಿದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೆ ಮೂಲ ಕಾರಣ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದು. ಹಿಂದೆ ನಮ್ಮ ಪೂರ್ವಜರಿಗೆಲ್ಲ ಎಷ್ಟು ಚೆನ್ನಾಗಿ ಕೂದಲು ಇರ್ತಾ ಇತ್ತು, ಅವರ ಕೂದಲು ಎಷ್ಟು ವಯಸ್ಸಿನ ತನಕ ಕಪ್ಪಗಿರ್ತಾ ಇತ್ತು ಅಂತ ನಾವೆಲ್ಲ ನೋಡಿರ್ತೀವಿ. ಆದರೆ ಇತ್ತೀಚೆಗೆ ಈ ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಯಂಗ್ ಏಜ್ನಲ್ಲೇ ಶುರುವಾಗೋಕ್ಕೆ ಕಾರಣ ನಮ್ಮ ಆ್ಯಕ್ಟಿವ್ ಲೈಫ್ ಸ್ಟೈಲಿಂದ. ಅಂದರೆ ತುಂಬ ಸ್ಲೋ ಲೈಫ್ ಇಲ್ಲ, ಈಗ ತುಂಬ ಗಡಿಬಿಡಿಯಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಲೈಫಲ್ಲಿ. ಆ ಸ್ಟ್ರೆಸ್ ಮೂಲ ಕಾರಣ ಹೇರ್ ಫಾಲ್ ಮತ್ತು ಗ್ರೇ ಹೇರ್ಗೆ. ಅದರ ಜೊತೆಗೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹೇರ್ ಫಾಲ್ ಇಶ್ಯೂ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ನಾನು ಎಲ್ಲ ರೀತಿ ಸೀರಮ್ಸ್ ಟ್ರೈ ಮಾಡಿದೆ, ಎಲ್ಲ ರೀತಿ ಟ್ರೀಟ್ಮೆಂಟ್ ತೊಗೊಂಡೆ, ಬೇರೆ ಬೇರೆ ಎಣ್ಣೆ ಶಾಂಪುಗಳನ್ನ ಟ್ರೈ ಮಾಡಿದೆ, ಆದರೂ ಕೂಡ ವರ್ಕ್ ಆಗ್ತಿಲ್ಲ ಅಂತ ಕೇಳಿದರೆ ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ನನ್ನ ಹತ್ರ ಇದೆ. ನಾನು ಅದನ್ನು ಇವತ್ತಿನ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಹೇರ್ ಫಾಲ್ನ ಮೂಲ ಕಾರಣ ಯಾವುದು, ನಮ್ಮ ಕೂದಲಿನ ಶತ್ರು ಯಾವುದು ಅಂತ ಕೇಳಿದ್ರೆ ಸ್ಟ್ರೆಸ್. ನೀವು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡದೆ ಹೋದರೆ ಕೂದಲು ಮಾತ್ರ ಅಲ್ಲ, ಸ್ಕಿನ್ ಮಾತ್ರ ಅಲ್ಲ, ಇಡೀ ಬಾಡಿ ಅಫೆಕ್ಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿಮಗೆ ನಂಬಿಕೆ ಬರದೇ ಇರಬಹುದು, ಆದರೆ ಇದು ಸತ್ಯ. ಸ್ಟ್ರೆಸ್ ಎಷ್ಟರ ಮಟ್ಟಿಗೆ ಬಾಡಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ ಹೇರ್ ಫಾಲ್ ಮಾತ್ರ ಅಲ್ಲ, ಸ್ಕಿನ್ ಇಶ್ಯೂಸ್ ಮಾತ್ರ ಅಲ್ಲ, ಆಂಗ್ಸೈಟಿ ಕೂಡ ಶುರುವಾಗುತ್ತೆ ಸ್ಟ್ರೆಸ್ಸಿಂದ. ಸ್ಟ್ರೆಸ್ ಒಂದು ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ಆಂಗ್ಸೈಟಿ ಅಥವಾ OCD ಅಂತ ಮಾನಸಿಕ ಕಾಯಿಲೆಗಳು ಆಗೋ ಚಾನ್ಸಸ್ ಇರುತ್ತೆ. ಸ್ಟ್ರೆಸ್ ತುಂಬ ಈಸಿ ವಿಷಯ ಅಲ್ವೇ ಅಲ್ಲ. ಹೀಗಾಗಿ ಸ್ಟ್ರೆಸ್ಸನ್ನು ಒಂದು ಸ್ಥಿಮಿತದಲ್ಲಿ ಇಟ್ಕೊಳ್ಳೇಬೇಕು. ಅದು ನಮ್ಮ ಕೈನಲ್ಲೇ ಇರೋದು. ಯೋಗ ಅಥವಾ ಡಾನ್ಸ್ ಯಾವುದೇ ರೀತಿಯಾದಂಥ ವರ್ಕೌಟ್ ಶುರು ಮಾಡ್ಕೊಳ್ಳಿ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸ್ಟ್ರೆಸ್ 90% ಕಡಿಮೆ ಆಗುತ್ತೆ. ಇನ್ನು 10% ನೀವು ಆದಷ್ಟು ಕಾಮಾಗಿರೋಕೆ ನೋಡೋದೇ ಇದಕ್ಕೆ ಪರಿಹಾರ. ಸ್ಟ್ರೆಸ್ ಒಂದು ಕಡಿಮೆ ಆಗಿಬಿಟ್ರೆ ನಿಮ್ಮ ಜೀವನದ 90% ಪ್ರಾಬ್ಲಮ್ಸ್ ಕಡಿಮೆ ಆದ ಹಾಗೇ. ಹೀಗಾಗಿ ಸ್ಟ್ರೆಸ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು. ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಹೇರ್ ಫಾಲ್ ಇಶ್ಯೂಸ್, ಸ್ಕಿನ್ ಇಶ್ಯೂಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು ಕಾರಣ ಏನು ಅಂದರೆ ನಾವು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ನೀರು ಕುಡಿದೇ ಇರೋದು, ಒಳ್ಳೆ ವಿಧವಾದ ಊಟ ಮಾಡದೇ ಇರೋದು, ಅಂದರೆ ಪೌಷ್ಟಿಕಾಂಶಗಳನ್ನು ತಗೊಳ್ಳದೇ ಇರೋದು ಕೂಡ ಹೇರ್ ಫಾಲ್ಗೆ ಇನ್ನೊಂದು ರೀತಿಯಾದಂಥ ಕಾರಣ. ಹಾಗಾದರೆ ಯಾವುದನ್ನು ನಾವು ಊಟ ಅಂತ ತೊಗೊಳ್ಬೇಕು, ಇಂಟೇಕ್ ಯಾವುದಿರಬೇಕು ಹೇರ್ ಫಾಲ್ಗೆ ಅಂತ ಕೇಳಿದ್ರೆ ಒಮೆಗಾ 3 ಅನ್ನೋದು ಮೇಜರ್ ಇಂಗ್ರೀಡಿಯೆಂಟ್ ಕೂದಲ ಮೇಲೆ ಎಫೆಕ್ಟ್ ಮಾಡೋದು. ಇನ್ನೊಂದು ಶಿಯಾ ಸೀಡ್ಸ್ ಅಥವಾ ಈ ವಾಲ್ನಟ್ ಅಂತ ಏನು ಕರಿತೀವಿ, ಇದರಲ್ಲಿ ಒಮೆಗಾ 3 ಅನ್ನೋ ಕಂಟೆಂಟ್ ಇರುತ್ತೆ. ಅಂದರೆ ವೆಜಿಟೇರಿಯನ್ಸ್ಗೆ ಇದು. ನಾನ್ ವೆಜ್ ತಿನ್ನೋರಿಗೆ ಫಿಶಲ್ಲಿ ಒಳ್ಳೆ ಒಮೆಗಾ ಇರುತ್ತೆ, ಅದನ್ನು ನೀವು ಕನ್ಸ್ಯೂಮ್ ಮಾಡ್ಬೋದು. ನೀವು ನಾನ್ ವೆಜ್ ತಿನ್ನೋರು ಆಗಿಲ್ಲದೆ ಇದ್ದರೆ ನೀವು ವಾಲ್ನಟ್ ಅಥವಾ ಈ ಶಿಯಾ ಸೀಡ್ಸ್ನ ಕನ್ಸ್ಯೂಮ್ ಮಾಡ್ತಾ ಹೋದರೆ, ಬಾದಾಮ್ ತಿಂತಾ ಹೋದರೆ ಹೇರ್ ಫಾಲ್ನಲ್ಲಿ ಸಾಕಷ್ಟು ಚೇಂಜಸ್ನ ನೀವು ಕಾಣ್ಬೋದು. ಒಳ್ಳೆ ಕೂದಲು ನಿಮ್ಮದಾಗುತ್ತೆ. ಇದೆಲ್ಲ ಇಂಟೇಕ್ ಆಯಿತು. ಎಕ್ಸ್ಟರ್ನಲ್ ಆಗಿ ನಾನು ಏನು ಮಾಡ್ಬೋದು ಈ ಹೇರ್ ಫಾಲ್ ಸರಿ ಮಾಡ್ಕೊಳ್ಳೋಕ್ಕೆ, ನನ್ನ ಕೂದಲು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಕೇಳಿದರೆ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದೆ. ಇದನ್ನು ನೀವು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಕೂದಲು ಉದ್ದ ಬೆಳೆಯೋದ್ರಲ್ಲಿ, ಹೇರ್ ಫಾಲ್ ಕಡಿಮೆ ಆಗೋದ್ರಲ್ಲಿ ಡೌಟೇ ಇಲ್ಲ. ಇದು ಪ್ರೂವನ್ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದು ಒಂದೇ ಇಂಗ್ರೀಡಿಯೆಂಟ್ ಇಡೀ ಸೈನ್ಸಲ್ಲಿ ಪ್ರೂವ್ ಆಗಿರೋದು. ಬೇರೆ ಯಾವುದು ಅಂದರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ನೋಡಿ, ಯಾವುದೇ ಸೀರಮ್ ನೋಡಿ, ಯಾವುದೇ ಶಾಂಪು ನೋಡಿ, ಇದು ಯಾವುದು ವರ್ಕ್ ಆಗಲ್ಲ. ಇದೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ನಿಮ್ಮ ಲೈಫ್ನಲ್ಲಿದ್ದರೆ ಖಂಡಿತವಾಗ್ಲೂ ಹೇರ್ ಫಾಲ್ ಇಶ್ಯೂಯಿಂದ ನೀವು ಪಾರಾಗ್ಬೋದು, ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಬೋದು. ಅದು ಯಾವುದು ಇಂಗ್ರೀಡಿಯೆಂಟ್ ಅಂತ ಕೇಳಿದ್ರೆ ರೋಸ್ಮೇರಿ ಎಲೆ ಪ್ರತಿಯೊಂದು ಸಮಸ್ಯೆಗೆ, ಅಂದರೆ ಕೂದಲಿನ ಸಮಸ್ಯೆಗೆ ಒಂದು ರಾಮಬಾಣ ಅಂತ ಹೇಳ್ಬೋದು. ರೋಸ್ಮೇರಿ ಎಲೆನ ನೀವು ತೊಗೋಬೋದು, ಅದನ್ನು ಡೈರೆಕ್ಟಾಗಿ ಪುಡಿ ಮಾಡಿ ನೀವು ಅದನ್ನು ಹಚ್ಕೊಳ್ಬೋದು ಎಣ್ಣೆ ಜೊತೆ ಮಿಕ್ಸ್ ಮಾಡಿ. ಆದರೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ರೋಸ್ಮೇರಿ ವಾಟರ್ ಅಂತಲೇ ಸಿಗುತ್ತೆ, ರೋಸ್ಮೇರಿ ಆಯಿಲ್ಸ್ ಅಂತಲೇ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಯಾವುದೇ ಫಾರ್ಮೆಟಲ್ಲಿ ಆದರೂ ಕೂಡ, ಅಂದರೆ ರೋಸ್ಮೇರಿ ವಾಟರ್ ಆಗಿರಲಿ, ರೋಸ್ಮೇರಿ ಆಯಿಲ್ ಆಗಿರಲಿ, ಏನೇ ಹಚ್ಚಿ ಯಾವುದೇ ಫಾರ್ಮೆಟಲ್ಲಿ ರೋಸ್ಮೇರಿ ಇಂಗ್ರೀಡಿಯೆಂಟ್ನ ನೀವು ಹಚ್ಚೋದ್ರಿಂದ 100% ಹೇರ್ ಫಾಲ್ಗೆ ಸೂಕ್ತ ಪರಿಹಾರ ಸಿಗುತ್ತೆ. 100% ನಿಮ್ಮ ಹೇರ್ ಫಾಲ್ ಇಶ್ಯೂಸ್ ಕಡಿಮೆ ಆಗ್ತಾ ಬರುತ್ತೆ. ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ. ಇತ್ತೀಚೆಗೆ ಒಂದು ಸರ್ವೆ ಮಾಡಿರ್ತಾರೆ, ಯಾವ ಇಂಗ್ರೀಡಿಯೆಂಟ್ ನಮ್ಮ ಕೂದಲಿಗೆ ಬೆಸ್ಟ್, ಯಾವುದರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅನ್ನುವಂಥ ಸರ್ವೆನಲ್ಲಿ ಪ್ರೂವ್ ಆಗಿರೋದು ರೋಸ್ಮೇರಿ ಮಾತ್ರ. ಅಂಥ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದು. ಇದರಿಂದ 100% ಹೇರ್ ಫಾಲ್ ಏನೋ ಕಡಿಮೆ ಆಗುತ್ತೆ. ಆದರೆ ಅದರ ಜೊತೆಗೆ ನಮ್ಮ ಇಂಟೇಕ್ ಕೂಡ ಬಹಳ ಮುಖ್ಯ. ಅಂದರೆ ನಾವು ಏನು ತಿಂತೀವಿ, ಯಾವ ಥರದ ಫುಡ್ ನಾವು ತೊಗೊಳ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ನಾನು ಆಗಲೇ ಹೇಳಿದೆ, ಒಮೆಗಾ ರಿಚ್ ಇರುವಂಥ ಫುಡ್ನ ತೊಗೊಳ್ಬೇಕು. ಫಿಶ್
ಆಲ್ಮಂಡ್ ಅಥವಾ ವಾಲ್ನಟ್ ಅಂತ ನಾನು ಹೇಳಿದೆ, ಶಿಯಾ ಸೀಡ್ಸ್ ಆಗಿರ್ಬೋದು, ಇದೆಲ್ಲದನ್ನು ತಗೊಳ್ಬೇಕು. ಹಾಗೆ ನಾವು ಫುಡ್ಡಲ್ಲಿ ಬಹಳ ಮೇಜರ್ ಆಗಿ ಇನ್ನೊಂದು ಫುಡ್ನ ನಾವು ಕನ್ಸ್ಯೂಮ್ ಮಾಡಬೇಕಾಗಿರೋದು ಹೇರ್ ಫಾಲ್ ಸಮಸ್ಯೆ ಇರೋರು ಅಂತ ಕೇಳಿದ್ರೆ ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಸೊಪ್ಪಿನ ಪುಡಿ, ಮೊರಿಂಗಾ ಅಂತ ಕೂಡ ಕರಿತೀವಿ ಇದನ್ನು. ಈ ಪೌಡರ್ನ ತೊಗೊಂಡು ಅಂದರೆ ನುಗ್ಗೆ ಸೊಪ್ಪನ್ನ ಒಣಗಿಸಿ ಅದರ ಪೌಡರ್ನ 1 ಸ್ಪೂನ್ ಪೌಡರ್ನ ಪ್ರತಿದಿನ 1 ಗ್ಲಾಸ್ ನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಹೇರ್ ಫಾಲ್ ಮಂಗಮಾಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂದಲು ಉದುರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇದು ಕೂಡ ಸೈಂಟಿಫಿಕಲಿ ಪ್ರೂವನ್ನೇ. ಇದು ಇಂಟೇಕ್ ಆಯಿತು ಅಂದರೆ ಫುಡ್ ವಿಷಯದಲ್ಲಿ ನೋಡೋದಾದರೆ ಈ ಎಲ್ಲ ಫುಡ್ಗಳನ್ನ ನೀವು ಕನ್ಸಿಡರ್ ಮಾಡಬಹುದು, ಕನ್ಸ್ಯೂಮ್ ಮಾಡ್ಬೋದು. ಆದರೆ ಎಕ್ಸ್ಟರ್ನಲ್ ಆಗಿ ಯಾವುದಾದ್ರೂ ಇಂಗ್ರೀಡಿಯೆಂಟ್ ಅದು ವರ್ಕ್ ಆಗುತ್ತೆ ಅಂತ ಇದ್ದರೆ ಅದು ರೋಸ್ಮೇರಿ ವಾಟರ್ ಅಥವಾ ರೋಸ್ಮೇರಿ ಕಂಟೆಂಟ್ ಮಾತ್ರ. ರೋಸ್ಮೇರಿ ನೀವು ಯಾವುದೇ ಫಾರ್ಮೆಟಲ್ಲಿ ಯೂಸ್ ಮಾಡಿ, ಅದು ಮಾತ್ರ ನಿಮಗೆ ಹೇರ್ ಫಾಲ್ಗೆ ಹೆಲ್ಪ್ ಆಗೋದು. ಇದು ಈಗ ಮಾರ್ಕೆಟ್ನಲ್ಲೂ ಸಿಗ್ತಾ ಇದೆ ರೋಸ್ಮೇರಿ ವಾಟರ್. ಅದನ್ನು ನೀವು ತೊಗೊಂಡು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡ್ತಾ ಬರಬೇಕು. ಸ್ಪ್ರೇ ಮಾಡಿ ಅದನ್ನು ಇಡೀ ದಿನ ನೀವು ಹಾಗೆ ಬಿಡ್ಬೋದು, ನೈಟ್ ಮಾತ್ರ ಅಲ್ಲ ಬೆಳಗ್ಗೆ ಕೂಡ ಅಪ್ಲೈ ಮಾಡ್ಬೋದು. ಆ ಸ್ಪ್ರೇನ ನೀವು ಎವ್ರಿ ಡೇ ನಾವು ರೋಸ್ ವಾಟರ್ ಹೇಗೆ ಸ್ಪ್ರೇ ಮಾಡ್ತೀವೋ ಮುಖಕ್ಕೆ, ಹಾಗೆ ರೋಸ್ಮೇರಿ ವಾಟರ್ನ ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಅದನ್ನು ಹಾಗೆ ಬಿಡ್ತಾ ಬಂದರೆ ನೆಕ್ಸ್ಟ್ ಹೇರ್ ವಾಶ್ ತನಕ ಕೂದಲು ಉದುರೋದು ಖಂಡಿತ 100% ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.